ಶಿಡ್ಲಘಟ್ಟದ ಪೌರಾಯುಕ್ತಿಗೆ ಧಮಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧಮಕಿ ಮಾತ್ರ ಅಲ್ಲ, ಆಸಿಡ್ ಹಾಕುವ ಬೆದರಿಕೆ ಕೂಡ ಬಂದಿದೆಯಂತೆ. ಪೌರಾಯುಕ್ತಿಗೆ ಈಗಾಗಲೇ ಕಾಂಗ್ರೆಸ್ನ ಮುಖಂಡ ಧಮಕಿ ಹಾಕಿದ್ದಾರಲ್ಲ, ಬರೀ ಧಮಕಿ ಮಾತ್ರವಲ್ಲ, ಆಸಿಡ್ ಹಾಕೋ ಬೆದರಿಕೆ ಹಾಕಿದ್ದಾರಂತೆ. ಆಸಿಡ್ ಹಾಕಬಹುದು ಹುಷಾರ್ ಅಂತ ಅಮೃತಾಗೆ ಅನಾಮಿಕರೊಬ್ಬರು ಪತ್ರವನ್ನ ಬರೆದಿದ್ದಾರೆ. ಅಮೃತಾ ಗೌಡಗೆ ಅನಾಮಿಕನಿಂದ ಪತ್ರ ಬಂದಿದೆ. ರಾಜೀವ್ ಗೌಡ ಬೆಂಬಲಿಗರಿಂದ ಹುಷಾರಾಗಿರಿ, ನೀವು ಧಮಕಿ ಮಾತ್ರ ಅಲ್ಲ, ಆಸಿಡ್ ಅಟ್ಯಾಕ್ ಆಗಬಹುದು, ನೀವು ಬಹಳಷ್ಟು ಎಚ್ಚರದಿಂದ ಇರಿ ಅಂತ ಅನಾಮಿಕರೊಬ್ಬರು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರವನ್ನ ಪೊಲೀಸರಿಗೆ ಪೌರಾಯುಕ್ತಿ ನೀಡಿದ್ದಾರೆ. ಪೌರಾಯುಕ್ತಿಯ ಭದ್ರತೆಗೆ ಪೊಲೀಸ್ ಇಲಾಖೆ ಕ್ರಮವನ್ನ ವಹಿಸಿದೆ. ಆ ಬೆದರಿಕೆಯ ಪತ್ರದ ಬಗ್ಗೆ ನ್ಯೂಸ್ 18ಗೆ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಪೌರಾಯುಕ್ತಿಗೆ ನಿಂದನೆ ಧಮಕಿ ಹಾಕಿದ್ದಲ್ಲದೆ ಇನ್ನು ಮುಂದೆ ರಾಜೀವ್ ಗೌಡ ಏನಿದ್ದಾರೆ, ಅವರ ಬೆಂಬಲಿಗರು ಆಸಿಡ್ ದಾಳಿ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಪೌರಾಯುಕ್ತಿಯ ಜೊತೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಿನ್ನೆ ಪ್ರಕರಣದ್ದು ಅವನು ಆಸಿಡ್ ದಾಳಿ ಮಾಡ್ತೀನಿ ಅಂತಾನೆ ಬರ್ದಿದ್ದಾನೆ ಮೇಡಮ್ ಅವನು. ಆ ಲೆಟರ್ ಅಲ್ಲಿ ಹಂಗೆ ಇತ್ತು, ಅಂದ್ರೆ ಆಸಿಡ್ ಹಾಕಲಾಗುವುದು ಅಂತ ಕನ್ನಡದಲ್ಲಿ ಅದು ಅರ್ಧಂಬರ್ಧ ತಪ್ಪುಗಳಿತ್ತು, ಅರ್ಧಂಬರ್ಧ ಬಟ್ ಆಸಿಡ್ ಅನ್ನೋ ವರ್ಡ್ ಇತ್ತು ಸರ್. ಈಗ ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್ ಅದ್ರ ವಿಚಾರವಾಗಿ? ಇಲ್ಲ, ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ. ಬಟ್ ನಾನು ಅದನ್ನ ಪೊಲೀಸ್ ಅವ್ರ ಗಮನಕ್ಕೆ ತಂದಿದ್ದೀನಿ. ಅದ್ರ ಬಗ್ಗೆ ಸೆಪರೇಟ್ ಆಗಿ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ಬಟ್ ನಾನು ಅದನ್ನ ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಪೊಲೀಸ್ ಪ್ರೊಟೆಕ್ಷನ್ ಏನಾದ್ರು ಇದು ಮಾಡಿದ್ದಾರೆ ಮೇಡಮ್? ನಾವು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸೆಂಟ್ರಿ ಅವ್ರನ್ನ ಹಾಕೊಡಿ ಅವರು ಪೊಲೀಸ್ ಅವ್ರು ಹೇಳಿದ್ರು, ಬೇಕಾದ್ರೆ ನಮಗ್ ಬೇಕಂದ್ರೆ ಹಾಕೊಡ್ತೀವಿ ಅಂತ ನಮ್ಮ ಆಫೀಸ್ ಹತ್ರ ಒಬ್ಬರನ್ನ ಪೊಲೀಸ್ ಅವ್ರನ್ನ ಹಾಕ್ತಿವಿ ಅಂತ ಹೇಳಿದ್ರು. ನಾವು ಸರ್ ಮನೆ ಹತ್ರ ರಾತ್ರಿ ಹೊತ್ತು ಒಂದು ಪಾಯಿಂಟ್ ಬುಕ್ ಅವ್ರೇನೋ ಇಡ್ತಾರಂತ, ಆತರ ಅವ್ರು ಬಂದು ಅವಾಗ ಒಂದ್ ರಾತ್ರಿಯಲ್ಲಿ ಒಂದ್ 2-3 ಸಾರಿ ಬಂದು ನೋಡ್ಕೊಂಡು ಹೋಗ್ತಾರಂತೆ. ಆತರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು ಸರ್ ಅಂತ ಹೇಳಿದ್ವಿ ನಾವು. ಶಿಡ್ಲಘಟ್ಟದಲ್ಲಿ ಮಾತ್ರವಲ್ಲ, ಕಾಂಗ್ರೆಸ್ ಮುಖಂಡನ ದರ್ಪ ದೇವನಹಳ್ಳಿಯ ವಿಜಯಪುರದಲ್ಲೂ ಕೂಡ ಕಾಂಗ್ರೆಸ್ ಮುಖಂಡ ದರ್ಪ ಮೆರೆದಿದ್ದಾನೆ. ಈಗಾಗಲೇ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡನ ದರ್ಪ ಆಯ್ತು, ಮೈಸೂರಲ್ಲೂ ಕೂಡ ಆಯ್ತು, ಈಗ ವಿಜಯಪುರದ ಸರದಿ. ವಿಜಯಪುರದಲ್ಲೂ ಕೂಡ ಕಾಂಗ್ರೆಸ್ ಮುಖಂಡ ದರ್ಪ ಮೆರೆದಿದ್ದಾನೆ. ಕಂದಾಯ ಕಟ್ಟೋಕೆ ಬಂದಿದ್ದ ವ್ಯಕ್ತಿಯ ಮೇಲೆ ಕಾಂಗ್ರೆಸ್ನ ಮುಖಂಡ ಏನಿದ್ದಾನೆ ಹಲ್ಲೆ ನಡೆಸಿದ್ದಾನೆ. ಪುರಸಭೆಯ ಕಚೇರಿ ಆವರಣದಲ್ಲಿ ಜನರ ಎದುರೇ ಈತ ಥಳಿಸಿರುವಂಥದ್ದು. ಕಾಂಗ್ರೆಸ್ನ ಪುರಸಭೆ ಸದಸ್ಯ ಹನೀಫುಲ್ಲಾನಿಂದ ಹಲ್ಲೆಯಾಗಿದೆ. ಈತ ಕಾಂಗ್ರೆಸ್ನ ಪುರಸಭೆಯ ಸದಸ್ಯ ಸಾದತ್ ಪಾಷಾ ಎಂಬಾತನ ಮೇಲೆ ಹಲ್ಲೆ ನಡೆಸಿರುವಂಥದ್ದು. ಹಳೆಯ ದ್ವೇಷದಿಂದ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಈಗಾಗಲೇ ಎಫ್ಐಆರ್ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಜನ ಇದ್ದಾರೆ. ಪುರಸಭೆಯ ಹೊರಭಾಗ, ಆತ ಪುರಸಭೆ ಸದಸ್ಯ ಬೇರೆ. ಇಷ್ಟಿದ್ರೂ ಕೂಡ ನಮ್ದೇ ಸರ್ಕಾರ ಇದೆ ಅನ್ನುವಂಥ ಗತ್ತ ಏನೋ ಗೊತ್ತಿಲ್ಲ. ಆದ್ರೆ ರಾಜಾರೋಷವಾಗಿ ಎಲ್ಲರೂ ಮುಂದೆ ಕೂಡ ಹಲ್ಲೆಯನ್ನ ನಡೆಸಿದ್ದಾನೆ. ಈಗ ಹನೀಫುಲ್ಲಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವ್ರು ಇನ್ನೊಬ್ರು ಹಿಡ್ಕೊಂಡು ನಾವ್ ಯಜಮಾನ್ ಹೊಡೆದವ್ರೆ. ಅವ್ರಗ ಏನ್ ಇದಾಗೈತೋ ಗೊತ್ತಿಲ್ಲ. ಅವ್ರ ಆಸ್ಪತ್ರೆ ಒಳಗ ಅಡ್ಮಿಟ್ ಮಾಡವ್ರೆ. ಅವ್ರಿಗೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಹನೀಫ್ ಅಣ್ಣನು ಅವ್ರು ಇನ್ನೊಬ್ನವ್ನಲ್ಲ, ಅವ್ರ ಜೊತೆಗ ಅವ್ರೇ ಕಾರಣ. ನನ್ ಮಕ್ಳಿಗೆ ಏನಾನ ಹೆಚ್ಚು ಕಮ್ಮಿ ಆದ್ರೇನು ಅವ್ರೇ ಕಾರಣ. ನಮ್ಗೆ ನ್ಯಾಯ ಕೊಡ್ಸ್ರಿ, ಇಲ್ದಿದ್ರೆ ನಾವು ಸ್ಟೇಷನ್ ಮುಂದೆನೆ ಕುತ್ಕೊಂಡು ನಾವ್ ಇದ್ ಮಾಡ್ತೀವಿ. ಏನು ಮಾತಾಡಿಲ್ಲ, ಅವ್ರ ಮುಂದೆನೆ ನಡೀತಾ ಇದ್ರು ಅವ್ರೇನು ಮಾತಾಡಿಲ್ಲ. ನಮ್ಗೆ ಈ ದಿನ ನೋಡಿದ್ರೆ ಯಾರು ಸಾದತ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದಾರೆ. ಇವ್ರು ಈ 3 ದಿವಸದಿಂದ ಕಾತ್ ಕೂತಿದ್ರಂತೆ. ಇವ್ರು ಹನೀಫುಲ್ಲಾ ಮತ್ತು ಅವ್ರ ತಮ್ಮವರು. ಇವ್ರು ಎಲ್ಲೋ ಹೋಗ್ತಾನೆ, ಎಲ್ಲೆಲ್ಲಿ ಬರ್ತಾನೆ ಅಂತ ಎಲ್ಲಿ ಫಾಲೋ ಮಾಡ್ಕೊಂಡು ಅವ್ನು ಸಾದತ್ ಒಳಗಡೆ ಪುರಸಭೆ ಆವರಣದಲ್ಲೇ, ಅದು ಹೊರಗಡೆ ಅಲ್ಲ ಆವರಣದಲ್ಲೇನೆ ಅವನು ಅಟ್ಯಾಕ್ ಮಾಡಿ ಅವನು ಬಲವಾಗಿ ಕಾಲಿನಿಂದ ಒದ್ದು ಕೈಲಿಂದ ಗುದ್ದಿ ಕೆಳಗಡೆ ಹಾಕೊಂಡು ಚೆನ್ನಾಗಿ ಹೊಡೆದಾಕ್ತಾರೆ. ವಿಜಯಪುರ ಪುರಸಭೆ ವ್ಯಾಪ್ತಿಯಲ್ಲಿ ಒಬ್ಬ ಸಾರ್ವಜನಿಕನ ಹೊಡೆದ ಮೇಲೆ ಪುರಸಭೆ ಸದಸ್ಯನು ಹೊಡೆದಾಗ ಹಂಗ ಸಾಮಾನ್ಯ ಪ್ರಜೆಗೆ ಅಲ್ಲಿ ನ್ಯಾಯ ಇಲ್ವಾ? ಯಾವ್ದೋ ಒಂದು ಹಳೆ ದೇಶ ಇಟ್ಕೊಂಡು ಅವನ್ನ ಈ ತರ ಹೊಡೆದಿರೋದು ಇವತ್ತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮನುಕುಮಾರ್, ಸದ್ಯಕ್ಕೆ ಗಲಾಟೆ ಯಾಕಾಯ್ತು? ಈಗ ಪುರಸಭೆ ಸದಸ್ಯ ಹಲ್ಲೆ ಮಾಡೋ ಕಾರಣ ಏನು?
ಎಸ್ ಧನುಶ್ರೀ ಪೂಜಾರಿ ಏನು ಹಳೆಯ ವೈಷಮ್ಯದಿಂದಾಗಿ ಈ ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಏನು ಪುರಸಭೆ ಆವರಣಕ್ಕೆ ಬರ್ತಿದ್ದಂತೆ ಏಕಾಏಕಿ ಏನು ಮಾತಿಗೆ ಮಾತು ಬೆಳೆದು ಹಲ್ಲೆಗೆ ಮುಂದಾಗಿರುವಂತದ್ದು. ಹನೀಫುಲ್ಲಾ ಮತ್ತೆ ಏನು ಸಾದಿಕ್ ನಡುವೆ ಈ ಹಿಂದೆಯೂ ಕೂಡ ಹಳೆ ದ್ವೇಷ ಇತ್ತು. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಏಕಾಏಕಿ ಬರ್ತಿದ್ದಂತೆ ಏನು ಹನೀಫುಲ್ಲಾ ಮತ್ತೆ ಆತನ ಸೋದರ ಇಬ್ಬರು ಕೂಡ ಹಲ್ಲೆ ಮಾಡಿರುವಂತ ವಿಡಿಯೋ ಕೂಡ ಈಗ ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆಯಾಗಿರುವಂತದ್ದು. ಪ್ರಮುಖವಾಗಿ ಏನು ಕಂದಾಯ ಕಟ್ಟಕ್ಕೆ ಬರ್ತಿದ್ದಂತೆ ಅಲ್ಲಿ ಗಲಾಟೆ ನಡೆದಿದೆ. ಗಲಾಟೆ ನಡೆದಂತ ಸಮಯದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ರು ಕೂಡ ಯಾರ ಮಾತನ್ನು ಸಹ ಕೇಳದೆ ಏಕಾಏಕಿ ಹಲ್ಲೆಗೆ ಮುಂದಾಗಿರುವಂತದ್ದು. ಹಲ್ಲೆ ಮಾಡಿ ಏನು ಕೆಳಗೆ ಬಿದ್ದು ಬಟ್ಟೆ ಎಲ್ಲ ಹರಿದ್ರು ಕೂಡ ಏನು ಬಿಡದೆ ಆತನ ಮೇಲೆ ಸಾಕಷ್ಟು ಹಲ್ಲೆ ಮಾಡಿರುವಂತದ್ದು. ಹೀಗಾಗಿ ಏನು ಸಾಕಷ್ಟು ಗಾಯಗೊಂಡಂತ ಏನು ಸಾದಿಕ್ ಈಗ ವಿಜಯಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಪಡ್ತಾ ಇರುವಂತದ್ದು. ಪ್ರಮುಖವಾಗಿ ಇವರಿಬ್ಬರ ನಡುವೆ ಸಾಕಷ್ಟು ಹಳೆ ವೈಷಮ್ಯ ಇತ್ತು. ಹಳೆ ವೈಷಮ್ಯದಿಂದಾಗಿ ಈತನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಮನುಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಇದಾಗಿ